ಸಪೋಸ್ ಅಫ್ಕೋರ್ಸ್ ಇದೊಂದು ಜಸ್ಟ್ ನಾಲೆಡ್ಜ್ಗೋಸ್ಕರ ಕೇಳ್ತಾ ಇರೋದು. ನೀವೇನಾದರೂ ಧರ್ಮಸ್ಥಳ ಕೇಸ್ನಲ್ಲಿ SIT ಆಫೀಸರ್ಗಳಲ್ಲಿ ಒಬ್ಬರಾಗಿದ್ದರೆ ತನಿಖೆ ಯಾವ ಥರ ಇರ್ತಾ ಇತ್ತು, ಹೇಗೆ ಏನು ಅಂತ ಏನು ಮಾಡ್ತಿದ್ರಿ ಅಂತ? ಖಂಡಿತವಾಗಿ ನ್ಯಾಯಪರವಾಗಿ ಒಬ್ಬ ದಕ್ಷ ಅಧಿಕಾರಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅದನ್ನು ಖಂಡಿತ ನಾನು ಮಾಡ್ತಾಯಿದ್ದೆ ಅಂತ ಅಂದ್ಕೋತೀನಿ. ನಾನಿಗಿರುವ ಮಟ್ಟಿಗೆ ನನ್ನ ಬೆಳವಣಿಗೆ ಅಥವಾ ನನ್ನ ಕಲಿಕೆ ಇವೆಲ್ಲವೂ ಸೇರಿ ನಾನು ಖಂಡಿತ ನ್ಯಾಯದ ಪರವಾಗಿ ನಿಲ್ತಾ ಇದ್ದೆ. ನಾನು ಖಂಡಿತ. ಸರಿ, ಈಗ ನೀವು ಧರ್ಮಸ್ಥಳದ ಕೇಸ್ ಬಗ್ಗೆ ಆಗಿರ್ಬೋದು, ಒಂದಷ್ಟು ನೀವು ಯಾವಾಗಲೂ ಹಾಕ್ತಾನೆ ಇರ್ತೀರ ಪೋಸ್ಟ್ಗಳನ್ನ. ಈವನ್ ನನಗೂ ಒಂದಷ್ಟು ಇಷ್ಟ ಆಗುತ್ತೆ, ಒಂದಷ್ಟು ಇಷ್ಟ ಆಗೋದಿಲ್ಲ. ಆದರೆ ಕೆಲವರು ಸುಮ್ಮನೆ ಇರೋದಿಲ್ಲ, ನಿಮಗೆ ಕಮೆಂಟ್ಗಳ ಮೂಲಕ ನಿಮ್ಮನ್ನು ಟ್ರಿಗರ್ ಮಾಡೋದು, ಇಲ್ಲದಿರೋ ಟಾರ್ಚರ್ ಕೊಡೋದು ಏನಾದರೂ ಮಾಡ್ತಾನೆ ಇರ್ತಾರೆ. ಈಗ ರಮ್ಯಾ ಅವ್ರಿಗೂ ಅದೇ ಥರ ಆಗಿರುವಂಥದ್ದು. ದರ್ಶನ್ ಅವ್ರ ಕೇಸಲ್ಲಿ ಅವ್ರು ಟ್ವೀಟ್ ಮಾಡಿದ್ದಕ್ಕೆ ನ್ಯಾಯ ಸಿಗಬೇಕು ರೇಣುಕಾ ಸ್ವಾಮಿಗೆ ಅಂತ ಅವ್ರ ಮೇಲೆ ಅಟ್ಯಾಕ್ ಮಾಡಿರೋದು ಅಂತಂದು ಫ್ಯಾನ್ಸು. ಸೊ ಅದನ್ನು ನೀವು ಯಾವ ಥರ ನೋಡ್ತೀರಾ, ಏನು ಹೇಳ್ತೀರಾ ಈ ಒಂದು ಬೆಳವಣಿಗೆ ಬಗ್ಗೆ? ಅಂದರೆ ಪ್ರಥಮ್ಗೆ ಆಗ್ತಿರೋ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಆಗಿರ್ಬೋದು, ಜೊತೆಗೆ ಪ್ರಥಮ್ಗೆ ಅಂದರೆ ದರ್ಶನ್ ಫ್ಯಾನ್ಸು ಹಲ್ಲೆ ಮಾಡೋದು, ಅಂದರೆ ಅವರು ರೌಡಿಗಳಿದಾರಲ್ಲ ದರ್ಶನ್ಗೆ ಜೊತೆ ಜೈಲಲ್ಲಿದ್ದವರು, ಅವ್ರು ಡ್ರ್ಯಾಗರ್ ತೋರಿಸಿರೋ ಅಂಥದ್ದು ಪ್ರಥಮ್ ಅವ್ರಿಗೆ. ಜೊತೆಗೆ ರಮ್ಯಾ ಅವ್ರಿಗೆ ಅಂದರೆ ಅಶ್ಲೀಲ ಪದಗಳಿಂದ ಬೈದಿರೋ ಅಂಥದ್ದು ಕಮೆಂಟ್ಸ್ಗಳಲ್ಲಿ. ರಮ್ಯಾ ಅವರು ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಈಗ ಆಲ್ರೆಡಿ ಒಂದು 3 ಜನ ಅರೆಸ್ಟ್ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋದಾದರೆ ಏನು ಹೇಳ್ತೀರಾ? ಪ್ರಸ್ತುತ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಕೂಡ ಆಗ್ತಿದೆ, ಈ ಕಡೆ ನೋಡಿದ್ರೆ ಕಾಂಟ್ರವರ್ಸಿಗಳು, ಈ ಥರ ವಿವಾದಗಳು ಏನಾದರೂ ಒಂದು ಆಗ್ತಾನೇ ಇದೆ. ಗೊತ್ತಿಲ್ಲ, ನಾವೆಲ್ಲರೂ ಈ ಥರದ್ದೇನೋ ಒಂದು ನಡೆದಾಗ ಒಂದಷ್ಟು ಜನಕ್ಕಾದರೂ ಇದು ಅಹಿತಕರ ಅಂತ ಅನ್ನಿಸ್ದಾಗ, ಇದು ಸರಿಯಲ್ಲ ಅಂತ ಅನ್ನಿಸ್ದಾಗ ಎಲ್ಲೋ ತಪ್ಪಾಗಿದೆ ಅಂತ ಅರ್ಥ ಅಲ್ವಾ? ಗೊತ್ತಿಲ್ಲ ನನಗೆ. ಈ ಅಭಿಮಾನ ಅನ್ನೋದು ತುಂಬ ಒಳ್ಳೆಯದು. ನಮಗೆ ಭಾಷೆ ಬಗ್ಗೆ ಆಗಲಿ, ಒಬ್ಬ ವ್ಯಕ್ತಿ ಬಗ್ಗೆ ಆಗಲಿ, ದೇಶದ ಬಗ್ಗೆ ಆಗಲಿ, ಧರ್ಮದ ಬಗ್ಗೆ ಆಗಲಿ, ನಮ್ಮ ಸಂಸ್ಕೃತಿ ಬಗ್ಗೆ ಆಗಲಿ, ಎಲ್ಲದಕ್ಕೂ ಅಭಿಮಾನ ಒಳ್ಳೆಯದು. ಅಭಿಮಾನದಿಂದನೇ ಅದೆಲ್ಲ ಉಳ್ಕೊಳ್ಳೋದು ಸಹ. ಆದರೆ ಅಂಧಾಭಿಮಾನ, ಅಂಧಾನುಕರಣೆ ತುಂಬ ಡೇಂಜರಸ್. ನಾವು ಕಣ್ಣು ಮುಚ್ಕೊಂಡು ಎಲ್ಲದಕ್ಕೂ ಎಲ್ಲವನ್ನೂ ಸಮರ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಟ್ ದ ಸೇಮ್ ಟೈಮ್ ಸ್ಟಾರ್ಸು ಕೂಡ, ಅಥವಾ ನನ್ನನ್ನು ಯಾರು ಇಷ್ಟಪಡ್ತಾರೆ ಅಂದರೆ ಅವ್ರೇನು ಮಾಡ್ತಾರೆ ಅನ್ನೋದು ನನ್ನ ಜವಾಬ್ದಾರಿ ಆಗಿಬಿಡುತ್ತೆ ಆವಾಗ. ಸೊ ಯಾರೇ ಅಭಿಮಾನಿಗಳು ಏನೋ ಒಂದು ತಪ್ಪು ಮಾಡಿದ್ರೆ ಅದು ಸ್ಟಾರ್ನ ಮೇಲೆ ಪರಿಣಾಮ ಬೀರುತ್ತೆ, ಅವರ ಹೆಸರಿನ ಮೇಲೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಇಬ್ಬರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ. ಸ್ಟಾರ್ಗಳು, ಅವರ ಅಭಿಮಾನಿಗಳು ಇಬ್ಬರು ಜವಾಬ್ದಾರಿಯುತವಾಗಿ ನಡ್ಕೊಂಡಾಗ್ಲೇ ಅದು ಆ್ಯಕ್ಚುಲಾಗಿ ಒಂದು ಒಳ್ಳೆಯ ಸಂಬಂಧ, ತುಂಬ ಫಲಪ್ರದವಾದ ಸಂಬಂಧ. ಸಿನಿಮಾ ಉಳ್ಕೊಳ್ಳೋದೇ ಅಂಥವರಿಂದ. ಆ್ಯಕ್ಚುಲಾಗಿ ಫ್ಯಾನ್ಸೇ ಅಷ್ಟೊಂದು ರಿಪೀಟೆಡ್ ಆಗಿ ಬಂದು ನೋಡ್ತಾರೆ ಸಿನಿಮಾನ, ಅಷ್ಟೊಂದು ಪ್ರೀತಿಸ್ತಾರೆ ಒಬ್ಬ ಸ್ಟಾರ್ನ. ಅವ್ರ ಸಿನಿಮಾ ಮತ್ತೆ ಆಗೋದಕ್ಕೆ ಅಂದರೆ ಕಾರಣವಾಗ್ತಾರೆ. ಇಷ್ಟು ಜನ ಸಿನಿಮಾ ನೋಡೋದ್ರಿಂದಲೇ ಮತ್ತೆ ಒಬ್ಬ ಸ್ಟಾರ್ಗೆ ಸಿನಿಮಾ ಆಗುತ್ತೆ. ಸೊ ಇಬ್ಬರಲ್ಲೂ ಆ ಜವಾಬ್ದಾರಿ ಉಳ್ಕೋಬೇಕಾಗತ್ತೆ, ಇಬ್ಬರು ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗತ್ತೆ. ಆ ಥರದ್ದಾದಾಗ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕಾಗತ್ತೆ. ಯಾರೋ ಒಬ್ಬರು, ಇಬ್ಬರಲ್ಲೊಬ್ಬರು ಯಾವ ಕಡೆ ತಪ್ಪಾದರೂ ಇಬ್ಬರಲ್ಲೊಬ್ಬರು ಆ್ಯಕ್ಷನ್ ತೊಗೊಂಡ್ರೆ ಟಕ್ಕಂತ. ಯಾಕಂದರೆ ಇಬ್ಬರು ಒಟ್ಟಿಗೆ ಬದುಕ್ತಾ ಇರೋರಲ್ಲ, ಒಬ್ಬರನ್ನೊಬ್ಬರು ಅವಲಂಬಿಸಿ ಬದುಕ್ತಾ ಇರೋದ್ರಿಂದ ಖಂಡಿತ ಆ ಥರದ್ದು ನಡೀದೇ ನಂಗೆ ನೋಡ್ಕೊಳ್ಳೋದು ಒಳ್ಳೆಯದು ಯಾವಾಗಲೂ.